ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹಿಳಾ ಕಾರ್ಯಕರ್ತರಾಗಿರಬಹುದು, ಅದರ ಜೊತೆಗೆ ಯುವ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರಬಹುದು, ಎಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರೇ ಸದ್ಯ ಇದೀಗ ಕಾಂಗ್ರೆಸ್ನ ವಿರುದ್ಧ ಹೊರಟಿರುವಂತದ್ದು. ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆನ್ನುವಂತ ಆಕ್ರೋಶವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನೂರಾರು ಕಾರ್ಯಕರ್ತರು ಬಂದು ಇದೀಗ ಕೆಪಿಸಿಸಿಯ ಮುಂದೆ ಪ್ರತಿಭಟನೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಕಪ್ಪು ಪಟ್ಟಿಗಳನ್ನ ಕಣ್ಣಿಗೆ ಕಟ್ಟಿಕೊಳ್ಳುವಂತದ್ದು, ಅದರ ಜೊತೆಗೆ ತಲೆಯ ಮೇಲೆ ಕಪ್ಪು ಪಟ್ಟಿಗಳನ್ನ ಕಟ್ಟಿಕೊಂಡು ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕಾರ್ಯಕರ್ತರು ಅವರನ್ನೇ ಮಾಡ್ತಾ ಇದ್ದೀವಿ. ಮೇಡಮ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಗೆಲ್ಬೇಕು ಅವರು ಅವ್ರು ಎಲ್ಲಾ ಕಡೆನೂ ಚೆನ್ನಾಗಿ ಮಾಡ್ತಾರೆ. ಗೆಲ್ಬೇಕು ಅವರು, ಅಷ್ಟೇ ನಮ್ಗೆ ಬೇಕಾಗಿರೋದು. ನಮ್ಗೆ ಅವ್ರಿಗೆ ಕೊಡ್ಬೇಕು, ಸತ್ಯಸಾರನ್ನ ಕೊಡ್ಬೇಕು. ನಾವು ಅದೇ ಕೇಳ್ಕೊಳೋದು, ಬೇರೆ ಏನು ಕೇಳಲ್ಲ. ಅವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಅವ್ರು ಕೊಡ್ಲೇಬೇಕು ನಮ್ಗೆ. ಈಗ ಸಿಎಂ ಅವರು ಹೇಳ್ತಾರೆ ರಾಜೀನಾಮೆ ಕೊಡೋರು ಕೊಡ್ಲಿ ಅಂತ. ಇಲ್ಲ, ಅವ್ರಿಗೆ ಬೇಕೇ ಬೇಕು. ನಾವು ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ನಾವು ನಿಲ್ಸಲ್ಲ, ಹೋರಾಟ ನಿಲ್ಸಲ್ಲ, ಮಾಡೇ ಮಾಡ್ತೀವಿ ನಾವು ಹೋರಾಟ. ಸರ್, ಈಗ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಕೆಪಿಸಿಸಿ ಕಚೇರಿಗೆ ಬಂದಿದ್ದೀರಾ. ನೂರಾರು ಕಾರ್ಯಕರ್ತರು ಏಕಕಾಲಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸರ್, ನಾನು ಅಮರ್ ಅನ್ಬಿಟ್ಟು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾನೂನು ಘಟಕ. ಸರ್, ನಮ್ಮ ವಿಜಯನಗರದಲ್ಲಿ ಹಾಗೂ ಗೋವಿಂದರಾಜ ನಗರದಲ್ಲಿ ಬೆಂಗಳೂರು ಸಿಟಿಲಿ ಹೆಸರಾಂತ ಪ್ರತಿಭಾವಂತ ಶಾಸಕರು ಹಾಗೂ ಮಾಜಿ ಸಚಿವರಾಗಿದ್ದ ಕೃಷ್ಣಪ್ಪ ಸಾಹೇಬರು ಹಾಗೂ ಪ್ರಿಯಕೃಷ್ಣ ಸಾಹೇಬ್ರಿಗೆ ಖಂಡಿತವಾಗೂ ಅನ್ಯಾಯ ಮಾಡಿದ್ದಾರೆ. 5 ಸಲ ಶಾಸಕರಾಗಿರೋದು. ಪ್ರಿಯಕೃಷ್ಣ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ಕೊಡ್ತೀನಿ ಅಂದ್ಬಿಟ್ಟು ಫೈನಲ್ ಲಿಸ್ಟ್ ಅಲ್ಲಿ ಎಲ್ಲ ಲಿಸ್ಟ್ ಅಲ್ಲಿ ಫೈನಲ್ ಆಗಿರೋದನ್ನ ಲಾಸ್ಟ್ ಗಳಿಗೆಯಲ್ಲಿ ಕೈ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದು ನೂರಾರು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ರಾಜೀನಾಮೆ ಕೊಡ್ತಾ ಇದೀವಿ ಸರ್ ಕೆಪಿಸಿಸಿ ಕಚೇರಿಯಲ್ಲಿ ಹರಿಪ್ರಸಾದ್ ಸಾಹೇಬ್ರಿಗೆ. ಇಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಇನ್ನು ಮಹಿಳಾ ಘಟಕದ ಕಾರ್ಯಕರ್ತರು ಕೂಡ ಇದ್ದಾರೆ, ಗಮನಿಸ್ತಾ ಇರಬಹುದು. ಮಹಿಳಾ ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಇರಬಹುದಂತದ್ದು. ಒಂದು ಕಡೆಯಲ್ಲಿ ಏನು ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನು ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ರಾಜೀನಾಮೆ ಪತ್ರಗಳನ್ನ ಹಿಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಮ್ಮ ತಮ್ಮ ರಾಜೀನಾಮೆ ಪತ್ರಗಳನ್ನ ಹಿಡ್ಕೊಂಡು ಬಂದು ಪ್ರತಿಭಟನೆ ಬರ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಎಲ್ಲ ಮಹಿಳಾ ಕಾರ್ಯಕರ್ತರ ಕೈಯಲ್ಲಿ ಕೂಡ ಈ ಒಂದು ರಾಜೀನಾಮೆ ಪತ್ರವನ್ನ ಹಿಡ್ಕೊಂಡು ಅವರವರ ಸಹಿಗಳನ್ನ ಹಾಕಿಕೊಂಡು ಅವರು ತಮ್ಮ ಸ್ಥಾನಗಳಿಗೆ ಅದರ ಜೊತೆಗೆ ಸದಸ್ಯತ್ವ ಏನಿತ್ತು ಅವುಗಳನ್ನ ಇವತ್ತು ರಾಜೀನಾಮೆ ಪಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಿರುವಂತ ಮಹಿಳಾ ಕಾರ್ಯಕರ್ತರು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಎಲ್ಲರೂ ರಾಜೀನಾಮೆ ಪತ್ರವನ್ನ ತಗೊಂಡು ಬಂದಿದ್ದೀರಾ, ಏನ್ ಹೇಳ್ತೀರಾ? ಸರ್, ನಮ್ಮ MLA ಸ್ವಾಮಿ ಕೃಷ್ಣಪ್ಪವ್ರಿಗೆ ಮತ್ತೆ ಪ್ರಿಯಕೃಷ್ಣವ್ರಿಗೆ ಅನ್ಯಾಯ ಆಗಿದೆ. ಯಾಕೆಂದ್ರೆ ನಿನ್ನೆ ಬೆಳಗ್ಗೆ 10 ಗಂಟೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಇಬ್ಬರಲ್ಲಿ ಒಬ್ಬರಿಗೆ ಅಂತ ತಿಳ್ಕೊಂಡಿದ್ವಿ. ಆ ಸಚಿವ ಸ್ಥಾನ ಸಿಗ್ಲಿಲ್ಲ, ನಮಗೆ ತುಂಬಾ ಬೇಸರ ಆಗಿದೆ. ಸೆಕೆಂಡ್ ಟರ್ಮ್ ಆದ್ರೂ ಸಿಗುತ್ತೆ ಅನ್ಕೊಂಡ್ವಿ, ಸಿಕ್ಕಿಲ್ಲ. ಆದ್ರಿಂದ ನಾವು ನಮ್ಮ ಸಾಹೇಬ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ಬಿಟ್ಟು ನಾವು ಯಾಕೆ ಕಾರ್ಯಕರ್ತರು ಕೆಲಸ ಮಾಡಬೇಕು ಅನ್ಬಿಟ್ಟು ನಾವೆಲ್ಲ ಪದಾಧಿಕಾರಿಗಳು ಕೂಡ ಸಾಮೂಹಿಕವಾಗಿ ರಿಸೈನ್ ಕೊಡ್ತಾ ಇದೀವಿ. ಸರ್, ಹೇಳ್ತೀರಾ ಇದ್ರ ಬಗ್ಗೆ? ನೀವು ರಾಜೀನಾಮೆ ಕೊಡಕ್ ಬಂದಿದ್ದೀರಾ, ಎಲ್ಲ ಪತ್ರ ಇಟ್ಕೊಂಡ್ ಬಂದಿದ್ದೀರಾ? ಸರ್, ಇವಾಗ ನಮ್ಮ ಸಚಿವರುಗಳು ನಮ್ಮ MLA 3 ಬಾರಿ ಹ್ಯಾಟ್ರಿಕ್ ಕೊಟ್ಟಿದ್ದಾರೆ. ಸರಿ ಆಯ್ತು, ಯೂತ್ ಕೊಡ್ಬೇಕು ಅಂತ ಎಲ್ಲರಿಗೂ ಕೇಳ್ತಾರಲ್ಲ. ನಮ್ಮ ಪ್ರಿಯಕೃಷ್ಣ ಯೂತ್ ಅಲ್ವಾ ಸರ್, ಯಾಕೆ ಕೊಡಲ್ಲ ಅಂತ? MLAಗೆ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ನಾವು ಈ ಪಕ್ಷದಲ್ಲಿ ಕೆಲಸ ಮಾಡಿ ನಮ್ಗೇನ್ ಬೆಲೆ ಇದೆ? ನಮ್ಮ MLA ಸಿಗದೇ ಇರೋ ಬೆಲೆ ನಮಗೆ ಬೇಡ ಸರ್. ಹಾಗಾಗಿ ನಾವೆಲ್ಲ ಸಾಮೂಹಿಕವಾಗಿ ಇವತ್ತು ರಿಸಿಗ್ನೇಷನ್ ಕೊಡ್ತಾ ಇದೀವಿ. ಈ ಹೋರಾಟ ನಮ್ಮ MLAಗೆ ನ್ಯಾಯ ಸಿಗೋವರೆಗೂ ನಾವು ಇದನ್ನ ನಡೆಸ್ತೀವಿ, ಅದು ನಿಲ್ಸಲ್ಲ ಸರ್ ನಾವು. ಮೇಡಮ್, ತಾವೇನ್ ಹೇಳ್ತೀರಾ? ಸರ್, ನಮ್ಮ ಸಾಹೇಬ್ರ ಹೆಸರು ಪ್ರಿಯಕೃಷ್ಣ ಸಾಹೇಬ್ರ ಹೆಸರು ಓಡ್ತಾನೆ ಇತ್ತು. ಫಸ್ಟ್ ಲಿಸ್ಟ್ ಅಲ್ಲೂ ಇತ್ತು, ಅದಾದ್ಮೇಲೆ ಸೆಕೆಂಡ್ ಲಿಸ್ಟ್ ಅಲ್ಲೂ ಇತ್ತು, ಓಡ್ತಾನೆ ಇತ್ತು. ನಾವು ಕೊಡ್ತಾರೆ ಹೆಂಗು ಲಿಸ್ಟ್ ಅಲ್ಲಿ ಇದೆಯಲ್ಲ ಅಂತ. ಯಾಕಂದ್ರೆ 4 ಸತಿ ಅವ್ರ MLA ಇರೋದ್ರಿಂದ ಅಪ್ಪ ಮಗ ಇಬ್ರು 2 ಕ್ಷೇತ್ರದಲ್ಲೂ ನಮ್ದೇ ಆಗಿರೋದ್ರಿಂದ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಇದ್ವಿ. ಯಾವಾಗ ಸಚಿವರ ಪಟ್ಟಿ ನಿನ್ನೆ ಬೆಳಗ್ಗೆ ಬಂತು. ಇದಿಷ್ಟು ಮಹಿಳೆಯರು ಹೇಳ್ತಾ ಇರುವಂತದ್ದು. ಇನ್ನು ಕೆಪಿಸಿಸಿಯ ಮೇಲ್ಭಾಗದಲ್ಲೂ ಅಂತ ಹೇಳಿದ್ರೆ ಈ ಒಂದು ಗೇಟ್ ಏನಿದೆ, ಈ ಒಂದು ಗೇಟ್ ನ ಮುಂಭಾಗದಲ್ಲೂ ಕೂಡ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಾಗಿ ನಾಯಕರುಗಳು ಅಥವಾ ಯಾರೇ ಪಕ್ಷದ ನಾಯಕರುಗಳು ಬರದೇ ಇರುವಂತೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇರುವಂತದ್ದು. ಈ ಭಾಗದಲ್ಲಿ ಮಲಗಿಕೊಂಡು ಕೂಡ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಲಗಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಜನ ಕಾರ್ಯಕರ್ತರು ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಕಣ್ಣುಗಳಿಗೆ ಪಟ್ಟಿಯನ್ನ
ಕಟ್ಟಿಕೊಂಡು ತಮ್ಮ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಪಿಸಿಸಿ ಕಚೇರಿ ಏನಿದೆ, ಕೆಪಿಸಿಸಿಯ ಕಚೇರಿಯ ಮೇಲ್ಭಾಗ ಏನಿದೆ, ಆ ಮೇಲ್ಭಾಗ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್, ಏನ್ ಹೇಳ್ತೀರಾ? ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ಬೆದರಿಕೆ ಹಾಕ್ಬೇಡಿ, ರಾಜೀನಾಮೆ ಕೊಟ್ರೆ ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡಿ ಅಂತಿದ್ರಲ್ಲ, ನಾವೆಲ್ಲ ಕೊಡಕ್ ಬಂದಿದ್ದೀವಿ. ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದವರು ಎಲ್ಲಾ ಕಾರ್ಯಕರ್ತರು ಕೊಡಕ್ ಬಂದಿದ್ದೀವಿ, ಅಕ್ಸೆಪ್ಟ್ ಮಾಡಿ. ಇನ್ನು ಗಮನಿಸ್ತಾ ಇರಬಹುದು, ಇದು ಕೆಪಿಸಿಸಿ ಕಚೇರಿಯ ಗೇಟ್ ಸ್ಟೆಪ್ಗಳೇನಿದೆ, ಆ ಒಂದು ಸ್ಟೆಪ್ಗಳನ್ನು ಕೂಡ ಲಾಕ್ ಮಾಡಿಕೊಂಡು ಪ್ರತಿಭಟನೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು, ಮೇಲ್ಭಾಗದಲ್ಲಿ ನಿಂತು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಇದು ಕೆಪಿಸಿಸಿ ಕಚೇರಿ. ಅದರ ಜೊತೆಗೆ ಕೆಪಿಸಿಸಿ ಕಚೇರಿಯ ಸ್ಟೆಪ್ಗಳೇನಿದೆ, ಬಿಕೆ ಹರಿ ಏನು ಪ್ರತಿಭಟನೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸರ್, ಏನ್ ಹೇಳ್ತೀರಾ, ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಬಿಕೆ ಹರಿ ಪ್ರಸಾದ್ ಅವರು ಬರ್ತಾರೆ ಹೇಗೆ ಅಂತ? ಒಂದ್ ನಿಮಿಷ. ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಆದಂತ ಸನ್ಮಾನ್ಯ ಪ್ರಿಯಾ ಕೃಷ್ಣರವರು, ನಂತರ ವಿಜಯನಗರ ಕ್ಷೇತ್ರದ ಎಂಎಲ್ಎ ಆದಂತ ಎಂ ಕೃಷ್ಣಪ್ಪಣ್ಣವರು ಇಬ್ಬರಿಗೂ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಯಾವ ಕಾರಣಾಂತರದಿಂದ ತಪ್ಪಿದೆಯೋ ನಮಗಂತೂ ಗೊತ್ತಿಲ್ಲ. ಆದ್ರೆ ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸತ್ಯವಾಗ್ಲೂ ನ್ಯಾಯ ಸಿಗಬೇಕಾದ್ರೆ ಪ್ರಾಮಾಣಿಕರು, ನಿಷ್ಠಾವಂತರು, ಇಲ್ಲಿ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ 25 ವರ್ಷದಿಂದ ಅವರು ದುಡ್ಕೊಂಡಿದ್ದಾರೆ. ಯಾವುದೇ ಒಂದು ಪಕ್ಷ ಭೇದ ಮಾಡದೆ ಯಾವುದೇ ಕಾರ್ಯಕ್ರಮಗಳಿದ್ರು ಖಂಡಿತ ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ. ಇದಿಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂತ. ಇನ್ನು ಕೆಪಿಸಿಸಿಯ ಮುಂಭಾಗದವನ್ನ ನೋಡ್ತಾ ಇರಬಹುದು, ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ವಿಜಯನಗರ ಮತ್ತೆ ಗೋವಿಂದರಾಜನಗರದ ಕಾರ್ಯಕರ್ತರು ಸೇರಿಕೊಂಡಿರುವಂತದ್ದು. ಒಂದು ಕಡೆಯಲ್ಲಿ ನಡು ಭಾಗದಲ್ಲೇ ಕುಳಿತು ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಪಿಸಿಸಿ ಕಚೇರಿ ಏನಿದೆ, ಆ ಒಂದು ಕಚೇರಿಗೆ ಒಳಭಾಗಕ್ಕೆ ಹೋಗ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ. ಅಂತ ಪರಿಸ್ಥಿತಿಯನ್ನ ಇಲ್ಲಿ ನಿರ್ಮಾಣವನ್ನ ಕೂಡ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಕಾರ್ಯಕರ್ತರುಗಳು ಗೇಟ್ಗಳನ್ನ ಕ್ಲೋಸ್ ಮಾಡಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮಹಿಳಾ ಕಾರ್ಯಕರ್ತರು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ವಿಜಯನಗರ, ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಕಾರ್ಯಕರ್ತರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಶಾಸಕರುಗಳೇನಿದ್ದಾರೆ, ಆ ಸಚಿವರುಗಳಿಗೆ ಯಾವ ರೀತಿಯಾದಂತಹ ಸ್ಥಾನ ಸಿಗ್ಲಿಲ್ಲ, ಅದು ಸಿಗಬೇಕು ಅನ್ನುವಂತಹ ಒಂದು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಇನ್ನು ಈ ಭಾಗದಲ್ಲಿ ಯಾವುದೇ ರೀತಿಯಾಗಿ ಕಾರ್ಯಕರ್ತರುಗಳು ಏನು ರಸ್ತೆಗೆ ಇಳಿಬಾರದು ಅಥವಾ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ನಡೆಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೆಲ ಹೊತ್ತಿನಲ್ಲೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಏನಿದ್ದಾರೆ ಅವರು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಭದ್ರತೆ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಗಾಂಧಿನಗರದಿಂದ ಬಂದು ಪ್ರತಿಭಟನೆಯನ್ನ ನಡೆಸಿದ್ರು. ಅದರ ಜೊತೆಗೆ ಇದೀಗ ವಿಜಯನಗರ, ಅದರ ಜೊತೆಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳು ಕೂಡ ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಕಾರ್ಯಕರ್ತರು ತುಂಬಿ ತುಳುಕ್ತಾ ಇದ್ದಾರೆ. ಕಾರ್ಯಕರ್ತರು ತಮ್ಮ ಹೋರಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯುವ ಕಾಂಗ್ರೆಸ್ನ ನಾಯಕರುಗಳು ಕೂಡ ಬಂದಿದ್ದಾರೆ. ಸರ್, ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಇವತ್ತು ಬಹಳ ಅನ್ಯಾಯ ಆಗಿದೆ ನಮ್ಮ ವಿಜಯನಗರ ಮತ್ತೆ ಗೋವಿಂದರಾಜನಗರ ಕ್ಷೇತ್ರಕ್ಕೆ. ನಾವೆಲ್ಲ ಬಹಳ ಆಸೆಯಿಂದ ವೇಟ್ ಮಾಡ್ತಾ ಇದ್ರಿ, ಯಾಕಂದ್ರೆ ಕಳೆದ 3 ವರ್ಷದಿಂದನೂ ಕೂಡ ಸಾಹೇಬ್ರಿಗೆ ಮುಂಚೆನೆ ಸಿಗ್ಬೇಕಾಗಿತ್ತು, ಅವ್ರು ಸಿಕ್ಕಿಲ್ಲ. ಈ ಸಲ ಆದ್ರೂ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕಾಯ್ತಾ ಇದ್ರಿ. ಈಗ ಎಲ್ಲರೂ ರಾಜೀನಾಮೆ ಪತ್ರ ಹಿಡ್ಕೊಂಡು ಬಂದಿದ್ದೀರಾ. ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಯಾರೇ ರಾಜೀನಾಮೆ ಕೊಟ್ಟಿದ್ರು ನಾವು ಬೆದರೋದಿಲ್ಲ, ಈ ಬೆದರಿಕೆಗಳಿಗೆ ನಾವು ಭಯ ಪಡೋದಿಲ್ಲ ಅಂತ ಹೇಳಿ. ದೊಡ್ಡವ್ರು ಏನ್ ಹೇಳ್ಬೇಕು ಹೇಳಿ ಸರ್, ನಾವು ನಮ್ಮ ಕೈಲಾಗಿ ನಮ್ಮ ಕಾರ್ಯಕರ್ತರು ಏನ್ ಮಾಡ್ಬೇಕು ನಾವು ಮಾಡ್ತಿದೀವಿ ಸರ್. ಎಷ್ಟು ಸರಿ ಅನ್ಸುತ್ತೆ? ಈಗ ಕಾಂಗ್ರೆಸ್ನ ವಿರುದ್ಧನೇ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ, ಈ ಮಧ್ಯದಲ್ಲಿ ಇಂಥ ಹೇಳಿಕೆಗಳು ಎಷ್ಟು ಸರಿ ಅನ್ಸುತ್ತೆ ಸರ್? ಯಾಕಂದ್ರೆ ನಾವೆಲ್ಲ ಪಕ್ಷಕ್ಕೋಸ್ಕರ ಇರೋರು, 20-25 ವರ್ಷದಿಂದ ನಾವು ಪಕ್ಷಕ್ಕೋಸ್ಕರ ದುಡ್ಕೊಂಡ್ ಬಂದಿರೋರು. ನಾವು ಯಾವತ್ತು ವ್ಯಕ್ತಿಯಾಗಿ ಇದಾಗಿ ಬಂದಿಲ್ಲ, ಪಕ್ಷಕ್ಕೋಸ್ಕರ ಸಾಹೇಬ್ರು ಹೇಳಿದಾಗೆ ಪಕ್ಷಕ್ಕೋಸ್ಕರ ದುಡ್ಕೊಂಡ್ ಬಂದಿರೋಂಥವ್ರು. ಇದು ಬಹಳ ಅನ್ಯಾಯ ಸರ್ ನಮ್ಮ ವಿಜಯನಗರ ಗೋವಿಂದರಾಜ ಕ್ಷೇತ್ರಕ್ಕೆ. ಇದಿಷ್ಟು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಕಾರ್ಯಕರ್ತರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮಹಿಳಾ ಕಾರ್ಯಕರ್ತರು ಇದ್ದಾರೆ. ಮೇಡಮ್, ಈಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರೇ ರಾಜೀನಾಮೆ ಕೊಟ್ಟರು ಕೂಡ ನಾವು ಮುಲಾಜಿಲ್ದೆ ರಾಜೀನಾಮೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೀವು ಕೂಡ ಇವತ್ತು ರಾಜೀನಾಮೆ ಕೊಡೋಕೆ ಬಂದಿದ್ದೀರಾ? ಹೌದು ಸರ್, ಇವತ್ತು ನಾವು ಸಾಹೇಬ್ರ ಹತ್ರ, ಡಿಕೆ ಸಾಹೇಬ್ರ ಹತ್ರ ಒಂದೇ ಮನವಿ ಮಾಡೋದೇನಂದ್ರೆ, ನಮ್ಮ ವಿಜಯನಗರ ಕ್ಷೇತ್ರ ಆಗಲಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಆಗಲಿ ಇಬ್ರು ಎಂಎಲ್ಎಗಳಲ್ಲಿ ಯಾರನ್ನು ಒಬ್ರಿಗೊಂದು ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ವಿನಮ್ರವಾಗಿ ವಿನಂತಿ ಮಾಡ್ಕೊಳಕ್ಕೆ ಅಂತಾನೆ ನಾವು ಇಲ್ಲಿ ಬಂದಿರೋದು. ಅವ್ರು ಹೇಳ್ತಾರೆ, ಯಾರು ರಾಜೀನಾಮೆ ಕೊಟ್ಟರು ನಮ್ಗೇನಿಲ್ಲ, ಮುಲಾಜಿಲ್ದೆ ನಾವು ರಾಜೀನಾಮೆನ ತಗೊಳ್ತೀವಿ, ಅಂಗೀಕಾರ ಮಾಡ್ತೀವಿ ಅಂತ. ನಾವು ಇಲ್ಲಿ ರಾಜೀನಾಮೆ ಕೊಡಕ್ಕೆ ಅಂತಾನೆ ಬಂದಿದ್ದೀವಿ. ಆತರ ಮಾಡಲ್ಲ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ ಸರ್. ಸರ್, ಈಗ ರಾಜೀನಾಮೆ
ರಾಜೀಗ ರಾಜೀನಾಮೆ ಕೊಟ್ರೆ ಯಾರೇ ಆದ್ರೂ ಕೊಡ್ಲಿ, ನಾವು ಮುಲಾಜಿಲ್ಲದೆ ಅಂಗೀಕಾರ ಮಾಡ್ತೀವಿ ಅಂತ ಆರಾಮಾಗಿ ಇಸ್ಕೊಳ್ಳಿ ಸರ್, ದಯವಿಟ್ಟು ಇಸ್ಕೊಳ್ಳಿ. ಇದು ರಾಹುಲ್ ಗಾಂಧಿ ಅವರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಟಿವಿ ಮೀಡಿಯಾದಲ್ಲಿ ಬರ್ತಾ ಇದೆ. ಆದ್ರೆ ಈ ತರ ನಿಷ್ಠಾವಂತ ಕಾರ್ಯಕರ್ತಗಳನ್ನ ಲೀಡರ್ಗಳನ್ನ ಕಳ್ಕೊಂತಿರಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಇದೇ ಅಲ್ವಾ ಮೈನ್ ಥಿಂಗು. ಈ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ MLA ನಮ್ಮ ಸಾಹೇಬರು 4 ದಶಕಗಳ ಲೀಡರ್ ಅವರು. ಅಂತ MLA ಅವ್ರನ್ನ ನೀವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ನಮಗೆ ಹೆಮ್ಮೆ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ, ನಾವು ಹೆಮ್ಮೆಯಿಂದ ದುಡಿತಾ ಇದೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಅಂತ ಲೀಡರ್ ಸುಪ್ರಿಯಾ ಕೃಷ್ಣ ಅಂತ ಅವ್ರನ್ನ ಕಳ್ಕೊತಿರಲ್ಲ ನೀವು. ಈಗ ಹೊಸದಾಗಿ ನಮ್ಮ ಪ್ರದೀಪ್ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಇಂಥ ಲೀಡರ್ಸ್ಗಳನ್ನ ಕಳ್ಕೊತೀರಾ. 4 ದಶಕಗಳ MLA ಮತ್ತೆ ನಮ್ಮ ಪ್ರಿಯಾ ಕೃಷ್ಣ 3 ಸಲ MLA ಆಗಿದ್ದಾರೆ. ಆಮೇಲೆ ಇಂಥ ಸಾವಿರಾರು ಜನ ಕಾರ್ಯಕರ್ತರುಗಳು, ಸಾವಿರಾರು ಜನ ಲೀಡರ್ಸ್ಗಳಿದ್ದಾರೆ. ಇಲ್ಲಿ ಇದಲ್ಲದೆ ಸಂಘ ಸಂಸ್ಥೆಗಳಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, 2 ಕ್ಷೇತ್ರದಲ್ಲಿ 140 ಜನ ಶಾಸಕರುಗಳಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಕೊಡ್ಲಿಕ್ಕಾಗೋದು. ಈ ಮಧ್ಯದಲ್ಲಿ ಈ ರೀತಿಯಾದಂತಹ ವಿರೋಧ ಯಾಕೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಷ್ಟೆಷ್ಟು ಸರಿ ಅನ್ಸುತ್ತೆ? ಯಾಕೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಇರೋರಿಗೆ ಕೊಡಕ್ಕಾಗಲ್ವಾ? JDS ಇಂದ ಬಂದಿರೋರಿಗೆ, ಮೊದಲನೇ ಬಾರಿ ಗೆದ್ದಿರೋರಿಗೆ, 2ನೇ ಬಾರಿ ಗೆದ್ದಿರೋರಿಗೆ ಈ ತರನೇ ಯಾಕೆ ಸರ್ ಮಾಡಬೇಕು? ಏನಕ್ಕೆ ಮಾಡ್ಬೇಕದನ್ನಂತ ಅರ್ಥ ಆಗ್ತಲ್ಲ ನನಗೆ. ಯಾಕೆ ಇದೇ ತರ ಅನ್ಯಾಯ ಆಗ್ಬೇಕು? ಇವರು ನಾವು 3 ವರ್ಷ ಹಿಂದೆಗಡೆ ಆಗುತ್ತೆ ಅಂತಾನೆ ನಾವಿದ್ವಿ. ಸಿದ್ದರಾಮಯ್ಯ ಸರ್ಕಾರದಲ್ಲೇನೆ ಆಗುತ್ತೆ, ಸಿದ್ದರಾಮಯ್ಯ ಇದ್ದಾಗಲೇ ಆಗುತ್ತೆ ಅಂತ ಅನ್ಕೊಂಡ್ವಿ. ಇಲ್ಲ, ಸಿದ್ದರಾಮಯ್ಯ ಬಂದು ಅನೌನ್ಸ್ ಮಾಡಿದ್ರು ಈ ಸಲ ಕೃಷ್ಣಪ್ಪನವರು 100% CM ಆಗಿದ್ದು ನೋಡಿ, ನಮ್ಮ ಬಾಯಿಂದ ಬರ್ತೇವೆ, ಮಿನಿಸ್ಟರ್ ಆಗೇ ಆಗ್ತಾರೆ ಅಂತ ಹೇಳಿದ್ರು. ಈ ತರ ಅನ್ಯಾಯ ಆಗುತ್ತೆ ಅಂತ ನಾವು ಕನಸಲ್ಲೂ ನಿಲ್ಸ್ಕೊಂಡಿಲ್ಲ ಸರ್. ಇದಿಷ್ಟು ಕಾರ್ಯಕರ್ತರು ಹೇಳ್ತಿರುವಂತದ್ದು. ಇನ್ನು ಪ್ರಮುಖವಾಗಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಮುಖವಾಗಿ ತಮ್ಮ ನಾಯಕರುಗಳಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಅದರ ಜೊತೆಗೆ ಬೇರೆ ಬೇರೆ ಪಕ್ಷಗಳಿಂದ ಬಂದು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿಕೊಂಡಿರುವಂತಹ ಕಾರ್ಯಕರ್ತರು ಏನಿದ್ದಾರೆ ಅಂತ ಕಾರ್ಯಕರ್ತರುಗಳಿಗೆ ನೀಡಿರುವಂತದ್ದು ಇಲ್ಲಿನ ಬೆಂಬಲಿಗರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪಕ್ಷಗಳಿಂದ ಬಂದು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿರುವಂತಹ MLAಗಳೇನಿದ್ದಾರೆ ಅವರುಗಳಿಗೆ ಮಿನಿಸ್ಟರ್ಗಳು ಕೊಟ್ಟಿದ್ದಾರೆ. ಆದ್ರೆ ಅನೇಕ ವರ್ಷಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹವರಿಗೆ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಗಾಗ್ತಾ ಇರುವಂತದ್ದು. ಇನ್ನು ಒಂದಿಷ್ಟು ಕಾರ್ಯಕರ್ತರು ಅವರು ಮಾತಾಡ್ಕೊಂಡು ಸರ್, ಈಗ 140 ಜನ ಶಾಸಕರಿದ್ದಾರೆ, ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಮಿನಿಸ್ಟ್ರಿ ಕೊಡೋಕೆ ಆಗೋದು. ಈ ಮಧ್ಯದಲ್ಲಿ ಈ ರೀತಿಯಾದಂತಹ ಹೋರಾಟ ಪಕ್ಷದ ವಿರುದ್ಧವೇ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್? ಇಲ್ಲಿ ಮಂತ್ರಿ ಆಗಬೇಕು ಅಂದ್ರೆ ಒಂದು ಬಕೆಟ್ ಹಿಡಿಬೇಕು, ಇಲ್ಲ ಕುಮಾರಸ್ವಾಮಿಯನ್ನ JDS ಅವ್ರನ್ನ ಬೈಬೇಕು. ಇವತ್ತು ನೀವೇ ನೋಡಿ, ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅರ್ಧ ಜನ ಎಲ್ಲ ಕುಮಾರಸ್ವಾಮಿ ದೇವೇಗೌಡರು ಫ್ಯಾಮಿಲಿಯವ್ರನ್ನ ಬೈದ್ರೆ, ನೀನ್ ಬಾ ನಮ್ಮವನ್ನಂತ ಕರ್ಕೋತಾರೆ, ನಿನ್ ಪಕ್ಷಕ್ಕೆ ಇಷ್ಟ ಆಗಿದ್ರೆ ನೀನ್ ಅಲ್ಲೇ ಇರಪ್ಪ ಸ್ವಲ್ಪ ಹೊತ್ತು ಅಂತಾರೆ. ಆ ತರ ಇದು ನಡೀತಾ ಇದೆ ಇಲ್ಲಿ. ಈ ಏನು ಬೆಂಗಳೂರು 28 ಕ್ಷೇತ್ರ ಇದೆ, ಎಲ್ಲಾ ಕ್ಷೇತ್ರದಲ್ಲೂ ಕೃಷ್ಣಪ್ಪರಲ್ಲಿ, ಪ್ರಿಯಾ ಕೃಷ್ಣ ಫಾಲೋವರ್ಸ್ ಅಲ್ಲಿ ಅವ್ರ ಅನುಯಾಯಿಗಳು ಅಂತ ಸುಮಾರು ಒಂದು ಕ್ಷೇತ್ರದಲ್ಲಿ 10 ರಿಂದ 15 ಸಾವಿರ ಓಟ್ ಇದೆ. ಮುಂದೆ ಇದೇ ತರ ಮಾಡ್ಕೊಂಡು ಹೋದ್ರೆ 28 ಎಲೆಕ್ಷನ್ ಅಲ್ಲಿ ಎಲ್ಲರೂ ಸೇರಿ ಪಾಠ ಕಳಿಸ್ತಾರೆ. ಇವತ್ತೇನು DK ಶಿವಕುಮಾರ್ ಅವರೇ, ನೀವು ಕೂಲಿ ಕೇಳ್ತೀರಿ, ನಾವು ಕೂಲಿ ಕೇಳ್ತಿದೀರಿ. ಇವತ್ತು ಎಲೆಕ್ಷನ್ ಟೈಮಲ್ಲಿ ಮನೆಗೆ ಹೋಗಿ ಓಟ್ ಕೇಳಿ ನಾವು ತಾಣ ಮೇಲ್ ಕುಣಿಸಿದೀವಿ. ನಮ್ಮನ್ನು ನೋಡ್ಬೇಕು, ನಮ್ಮ ಕಡೆ ನೋಡ್ಬೇಕು, ನಾವು ಜನಗಳನ್ನ ನೋಡ್ಬೇಕು. ಫಸ್ಟ್ ನೀವು ಜನಗಳು ಯಾರು ಕೈ ಹಿಡಿದವ್ರು, ಯಾರು ಸಹಾಯ ಮಾಡಿದ್ರು ಜನಗಳಿಗೆ, ಯಾರು ಕಮಿಷನ್ ತಗೊಳ್ಳಲ್ಲ ಇವರು. ಒಂದು ನೀವು ಕೊಡ್ತಿರಲ್ಲ ಸಂಬಳ ತಿಂಗಳಿಗೆ, ಅದನ್ನ ನೀವು ಕೈಯಲ್ಲಿ ಮುಟ್ಟಲ್ಲ. ಒಬ್ಬ ಅಧಿಕಾರಿನ ಏಕವಚನದಲ್ಲಿ ಮಾತಾಡ್ಸಿಲ್ಲ, ಈ ಅಪ್ಪ ಮಗ ಅಲ್ಲಿ ಬನ್ನಿ ಹೋಗಿ ಅಂತ ಮಾತಾಡ್ತಾರೆ. ಅಂತ ಪ್ರಾಮಾಣಿಕರಿಗೆ ನೀವು ಇವತ್ತು ಮೋಸ ಮಾಡ್ತಿರಲ್ರಿ. ನಿಮ್ಗೆ ಸರ್, ಈಗ ರಾಜೀನಾಮೆ ಯಾರೇ ಕೊಟ್ಟರು ಮುಲಾಜಿಲ್ಲ ಅಂತ ಹೇಳಿ CM ಹೇಳ್ತಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ದಯವಿಟ್ಟು ತಗೊಳ್ಳಿ. ನೀವು ಒಬ್ಬ ಕಾರ್ಯಕರ್ತರಿಗೆ ಒಂದು ಬೆಲೆ ಕೊಡದೆ ನೀವು ರಾಜೀನಾಮೆ ಕೊಟ್ಟಿದ್ದು 5 ನಿಮಿಷಕ್ಕೆ ಅಕ್ಸೆಪ್ಟ್ ಮಾಡ್ಕೊತೀವಿ ಅಂದ್ರೆ, ನೀವೇ ಕಾಂಗ್ರೆಸ್ ಪಾರ್ಟಿನ ಎದುರಿಸೋಕೋಸ್ಕರ ಅಮಿತ್ ಶಾರ್ನ ಮೀಟ್ ಮಾಡಿದ್ರಿ, ಹೋಗಿ ಪ್ರಧಾನಮಂತ್ರಿನ ಮೀಟ್ ಮಾಡಿದ್ರಿ. ಏನೇನ್ ಸಂದೇಶ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ವಿ. ನಮ್ಮ ಲೀಡರ್ಗಳು ಯಾವತ್ತನ ಒಂದ್ ದಿವಸ ಆತರ ನಡ್ಕೊಂಡಿದಾರ? ಕಾಮದೇನ್ ಹಸುಗಳಿದ್ದಂಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಂಡ್ರಿ. ಕೊನೆಗೆ ಇವಾಗ ಹಾಲು ಬೇಡ, ನೀವು ಹಸುನು ಬೇಡ, ಏನು ಬೇಡ ಅಂತ ಬಿಟ್ಕೊಂಡು ನಮ್ಮನ್ನ ಈ ತರ ಕೈ ಕೊಟ್ರೆ, ಇಂಥ ಒಳ್ಳೆ ಶಾಸಕರನ್ನ ನೀವು ಕೈ ಬಿಟ್ಟ ಮೇಲೆ ಇಂಥ ಕಾಂಗ್ರೆಸ್ ಪಾರ್ಟಿ ನಮ್ಗೆ ಬೇಡವೇ ಬೇಡ. ದಯವಿಟ್ಟು ನಮ್ಮ ರಾಜೀನಾಮೆನ ನೀವೆಲ್ಲ ಅಕ್ಸೆಪ್ಟ್ ಮಾಡಿ ನಮ್ಗೆ. ಸರ್, ಇವತ್ತು ನೀವು ಇಷ್ಟ ದಿನ ಬರೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡ್ಬಂದ್ರಿ. ನಿಮ್ಮ ಆಪೋಸಿಟ್ ಯಾರು ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲದ ರಾಜಕೀಯ ಮಾಡ್ಕೊಂಡ್ಬಂದ್ರಿ. ಅದೇ ನಮ್ಮವ್ರ ಆತರ ಮಾಡಿಲ್ಲ. ಅಂತ ಸೋಮಣ್ಣ ಸೋಲಿ ಸರ್ದಾರ್ ಅಂತಿರೋ ಅವ್ರನ್ನ ಸೋಲ್ಸ್ಬಿಟ್ಟು ಇವತ್ತು ಇವರು ಅಂತ ಹೈ ಪವರ್ ಇರೋ ಮನುಷ್ಯರನ್ನ ಸೋಲ್ಸೋರೆ, ಅಂತ ಮನುಷ್ಯನ ಸೋಲ್ಸೋರೆ. ಅಂತವ್ರು ನೀವು ಗೌರವ ಕೊಡದೆ ನಿಮ್ಮಂತ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾರಲ್ಲ ನೀವು, ಅಶೋಕ್ ನೀವು ರಾಜಕೀಯ ಮಾಡ್ಕೊಂಡು ಇಷ್ಟ ದಿನ ಈ ತರ ರಾಜಕೀಯ ಮಾಡಬೇಡಿ ಸರ್. ನೀವು ಪಕ್ಷ ಅಂತಿರಲ್ಲ, ನಿಮ್ ತರ ಯಾರು ಒಳ್ಳೆ ಬಲಿಷ್ಠವಾಗಿರೋ ನಿಮ್ ಆಪೋಸಿಟ್ ನಿಂತ ಗೆಲ್ಲಿ ಅವತ್ತು ನೀವು ಪಕ್ಷಕ್ಕೋಸ್ಕರ ದುಡಿದೀರ ಅಂತ ಹೇಳ್ತೀರಿ. ನೀವು ಮಾಡೋದೆಲ್ಲ ಇಂಥದ್ದೇನೆ, ನಿಮ್ಗೆ ಬೇಕಾದ ಮಾಡ್ಕೋತೀರಾ ನೀವು. ಇದಿಷ್ಟು ಕಾರ್ಯಕರ್ತರು ಹೇಳ್ತಿರುವಂತ. ಒಂದು ಕಡೆಯಲ್ಲಿ ಹೈ ಡ್ರಾಮಾವೇ ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಗೋವಿಂದರಾಜನಗರ, ಅದರ ಜೊತೆಗೆ ವಿಜಯನಗರದ ಕಾರ್ಯಕರ್ತರುಗಳು, ಬೆಂಬಲಿಗರು ಬಂದು ತಮ್ಮ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. KPCC ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಕಚೇರಿಯ ಒಳಭಾಗಕ್ಕೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ಅವರಿಗೆ ಬಿಗಿ ಬಂದೋಬಸ್ತನ್ನ ಮಾಡಿ ಅವರನ್ನ ತಡೆಯುವಂತಹ ಕೆಲಸವನ್ನ
ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಗಮನಿಸ್ತಾ ಇರಬಹುದು, ವಿಭಿನ್ನ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಪೋಸ್ಟರ್ಗಳು ಕೂಡ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಮಾತಿನ ಚಕಮಕಿಗಳು ಕೂಡ ನಡೀತಾ ಇದೆ. ಒಂದಿಷ್ಟು ಕಾರ್ಯಕರ್ತರು ಹಾಗೆ ಬೆಂಬಲಿಗರು, ಅದರ ಜೊತೆಗೆ ಪೊಲೀಸರ ನಡುವೆ ಒಂದಿಷ್ಟು ಚಕಮಕಿಗಳು ಎಲ್ಲವೂ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸಚಿವ ಸ್ಥಾನ ಏನು ಪ್ರಿಯಕೃಷ್ಣ, ಅದರ ಜೊತೆಗೆ ಎಂ ಕೃಷ್ಣಪ್ಪ ಅವರಿಗೆ ತಪ್ಪಿದ ಬೆನ್ನಲ್ಲೇ ಇದೀಗ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರುಗಳು ತಮ್ಮ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟಿದ್ರು. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆ ಹಾದಿಯನ್ನ ತುಳಿದಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಈಗ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಈಗ ಹೊತ್ತಿ ಉರಿತಾ ಇದೆ. ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ಇವರಿಬ್ಬರಿಗೂ ಕೂಡ ಸಚಿವಾಕಾಂಕ್ಷಿಗಳಾಗಿದ್ರು, ಆದರೆ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕಾರ್ಯಕರ್ತರು ಈಗ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಕೂಡ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿರೋದು ಈಗ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪ್ರತಿಭಟನೆಯನ್ನ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಕ್ಕೆ ಶ್ರಮಿಸಿದಂತ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಆಗಮಿಸಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಎಲ್ಲಿವರೆಗೂ ಸಚಿವ ಸ್ಥಾನ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಪ್ರತಿಭಟನೆ, ಹೋರಾಟಗಳು ನಡೀತಾನೆ ಇರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಈಗ ಕಾರ್ಯಕರ್ತರು ನೀಡಿರೋದು. ಹಾಗಾಗಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಈಗಾಗಲೇ ಅನೇಕ ನಾಯಕರು ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿರೋದ್ರಿಂದ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ಹ್ಯಾರಿಸ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಾಹನವನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಡೆಗಣನೆ ಮಾಡಲಾಗಿದೆ, ಯುವ ಶಾಸಕರನ್ನೇ ಕಡೆಗಣನೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರೋದು. ಪ್ರತಿಭಟನಾಕಾರರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಮಾಧಾನಗೊಂಡಿದ್ದಾರೆ ಅನೇಕ ನಾಯಕರು. ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದಿನೇಶ್ ಗುಂಡೂರಾವ್ ಪರವಾಗಿ ಬೆಂಬಲಿಗರು ಕೂಡ ಆಕ್ರೋಶವನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀವಿ, ಹ್ಯಾರಿಸ್ ಬೆಂಬಲಿಗರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.